ಖರೀದಿಸಿದ 3 ತಿಂಗಳಿಗೆ ಕೈ ಕೊಟ್ಟಿದೆ ಟಾಟಾ ಹಿಟಾಚಿ. ಶೋರೂಮ್ ಬಾಗಿಲಿಗೆ ತಂದು ಟಾಟಾ ಹಿಟಾಚಿಯನ್ನು ನಿಲ್ಲಿಸಿದ್ದಾರೆ ರೈತರೊಬ್ಬರು. ನೋಡಿ, ಈಗ ಏನು ನಾರ್ಮಲ್ ಆಗಿ ಒಂದು 2-3 ಲಕ್ಷ ಕೊಟ್ಟು ಖರೀದಿ ಮಾಡಿದ್ದ ಹಿಟಾಚಿ ಅಂದರೆ ಗೊತ್ತಲ್ಲ ನಿಮಗೆ. ಏನಾಗಿದೆ ಹಾಗಾದರೆ ಇಲ್ಲಿ ಶೋರೂಮ್ನವ್ರು ಯಾವ ರೀತಿಯಾದಂತಹ ಮೋಸವನ್ನು ಮಾಡಿದ್ರ? ಹಾಗಾದರೆ 25 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರು ರೈತರು, ತುಮಕೂರಿನ ರೈತರು. 3 ತಿಂಗಳಲ್ಲೇ 3-4 ಬಾರಿ ರಿಪೇರಿಗೆ ಬಂದಿದೆ ಅಂತೆ, ಬಿಸಿ ಆಗ್ತಿದೆ ಅಂತೆ ಇಂಜಿನ್ನು, ಫುಲ್ ಹೀಟು. ತುಮಕೂರಿನ ಅಂತರಸನಹಳ್ಳಿ ಶೋರೂಮ್ ಬಳಿ ರೈತ ರವಿ ಈಗ ಪ್ರತಿಭಟನೆ ಮಾಡ್ತಿದ್ದಾರೆ. ಶೋರೂಮ್ ಮುಂದೆ ಶಾಮಿಯಾನ ಹಾಕ್ಕೊಂಡು ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ಹಿಟಾಚಿ ಶೋರೂಮ್ಗೆ ದಿಗ್ಬಂಧನವನ್ನು ಹಾಕಿದ್ದಾರೆ ನೊಂದ ರೈತರ. ಯಾಕೆ ಅದು ರಿಪೇರಿ ಬರಬೇಕಾಗಿತ್ತು? ಏನು ಕಳಪೆ ಆಗಿದೆ? ಟಾಟಾ ಅವರು, ಆ ಕಂಪ್ನಿಯವರು, ಶೋರೂಮ್ನವ್ರು ನೋಡಬೇಕಲ್ವಾ, ಬ್ರ್ಯಾಂಡ್ ಕಂಪ್ನಿ. ಹೀಗಾಗಿಬಿಟ್ರೆ ಏನಾಗುತ್ತೆ, ಕಂಪ್ನಿಯವ್ರಿಗೂ ಕೂಡ ಕೆಟ್ಟ ಹೆಸರು. ಅಲ್ಲಿ ಯಾರೋ ದೊಡ್ಡ ಉದ್ಯಮಿ ಅಥವಾ 100 ಕೋಟಿ ಆಸ್ತಿ ಇರೋರಲ್ಲ, ರೈತ. ಅದನ್ನೇ ನಂಬ್ಕೊಂಡು ಬದುಕ್ತಾ ಇದ್ದಾರೆ. ಅಂದರೆ ತಾವು ಉಳುಮೆ ಮಾಡುವಂಥ ಜಮೀನಿಗೆ ಅನುಕೂಲ ಆಗುತ್ತೆ ಅಂತ ಹಿಟಾಚಿ, ಅಥವಾ ಬಾಡಿಗೆ ಕೊಡಲಿಕ್ಕಾಗುತ್ತೆ ಅಂತೇಳಿ ಒಂದು ಆಸರೆ ಆಗಿರಲಿ ಅಂತೇಳಿ ತೊಗೊಂಡಿದ್ರು. ಅದು ಸಾಲ ಸೋಲ ಮಾಡಿ. ನೋಡಿ, ಈಗ ಹಿಟಾಚಿನ ತಂದು ಪೆಂಡಲ್ ಹಾಕಿ ಪ್ರತಿಭಟನೆಗೆ ಇಳಿದಿದ್ದಾರೆ, ದಿಗ್ಬಂಧನ ಹಾಕಿಬಿಟ್ಟಿದ್ದಾರೆ. ಬಡ ರೈತರ ಮೇಲೆ ದಬ್ಬಾಳಿಕೆ ಮಾಡೋ ಕಂಪನಿಗಳಿಗೆ, ಬಡ ರೈತರ ಮೇಲೆ ದಬ್ಬಾಳಿಕೆ ಮಾಡೋ ಕಂಪನಿಗಳಿಗೆ, ಬಡ ರೈತರ ಕಂಪನಿಗಳ ಧಿಕ್ಕಾರ ಮಾಡೋ ಕಂಪನಿಗಳಿಗೆ, ಗಾಡಿ ವಾರಂಟಿ ಎತ್ಕೊಂಡೋಗಿ ನೀವು ಅಂತ ನಮ್ಗೆ ಹೇಳ್ಬೇಕಿತ್ತು. ನೀವೇ ಗಾಡಿ ಕೆಲಸ ಏನ್ ಮಾಡಿದ್ರಿ? ಮತ್ತೆ ವಾರಂಟಿ ಎಲ್ಲ ಇತ್ತು. ಮತ್ತೆ ಈಗ ನೀವು ಮಾಡಿ ಏನೇನು ಕಟ್ ಅದಕ್ಕೆಲ್ಲ ವಾರಂಟಿ ಐತಾ? ನೀವು ಬೇರೆ ಗಾಡಿ ಇದೇ ತರ ಕಟ್ ಮಾಡಿದ್ದೀರಾ ನೀವೆಲ್ಲ? ಟೈಮ್ ಸರ್, ಸ್ಪಾಟ್ ಸಿಗಲ್ಲ ಸರ್. ಆರ್ಡರ್ ಹಾಕ್ಬೇಕು ಅಂತಾರೆ, ಒಂದು ಸ್ಪಾಟ್ ಸಿಗಲ್ಲ. ನಾವು 30 ಗಂಟೆ ಬಡವಳ ಗಾಡಿ ಮನೆಯಲ್ಲಿ ಇಸ್ಕೊಬೇಕಾದ್ರೆ 4-5 ದಿನ, ಇವ್ರು ಆರ್ಡರ್ 15 ದಿನ ಬೇಕು ಆರ್ಡರ್ ಮಾಡಿ. ನೀವು ಮತ್ತೆ ಪಾರ್ಟ್ ಸಿಗಲ್ಲ ಅಂದ್ರೆ ಶೋರ್ ಮಾಡಿ ಬಂದ್ ಮಾಡ್ಬೇಕು. ಇವರು ಒಂದು ಸ್ಪಾಟ್ ಸಿಗಲ್ಲ ಸರ್, 15 ದಿನಕ್ಕೆ ಆರ್ಡರ್ ಹಾಕಿ ಅಂತಾರೆ. ಎಮರ್ಜೆನ್ಸಿ ಗಾಡಿ ನಿಲ್ಸೋಣಕ್ಕೆಲ್ಲ ಅರ್ಧ ಕೆಲಸ ಮಾಡಿರ್ತಾರೆ, ಟೋಟಲ್ ಗಾಡಿ ನಿಂತಿರುತ್ತೆ. ರೈತರುಗಳಿಗೆ ಏನಂತ ಹೇಳ್ತಾರೆ? ನಾವು ಮಲ್ಸೋರಿಂದ ರವಿ ಅಂತೇಳಿ ಮುಂಚೆ ನಾವು ಗಾರೆ ಕೆಲಸ ಮಾಡ್ಕೊಂಡಿದ್ದು ಅಡ್ವರ್ಟೈಸ್ಗೆ ಅಂತ ಬಂದಿರೋದು ನಮ್ಮ 3 ಕಡೆ. ಬಂದಾಗ ನಮಗೆ 33 ಗಾಡಿ ತಾಳಿ ಅಂತೇಳಿ ಅಡ್ವರ್ಟೈಸ್ ಕೊಟ್ಟರು. ನಾವು 33 ಗಾಡಿ ಕೊಡೋಣ ಅಂತ ಬಂದು ಶೋರೂಮ್ ಬಂದಮೇಲೆ ನಮಗೆ 23 ಗಾಡಿ ತಾಳಿ ಚೆನ್ನಾಗಿದೆ ಅಂತೇಳಿ ಇದು ಮಾಡಿದರು. 23 ಗಾಡಿ ನಾವೇ ಮಾಡೋದು ಆಸೆ ಪಟ್ಟು ನಾವು ಸಾಲ ಮಾಡಿ ತಗೊಂಬಂದು ಹಾಕಿದ್ವಿ. 25 ಲಕ್ಷ ಗಾಡಿ ವ್ಯಾಲ್ಯೂ. ಏನಕ್ಕೆ? 23 ಮಿಷಿನ್ಗೆ ಹಿಟಾಚಿಗೆ ಹಾಕಿದ್ವಿ. ಒಂದು ತಗೊಂಡೋದು ಒಂದು 2 ತಿಂಗಳಿಗೆ ಗಾಡಿ ಸಿಕ್ಕಾಪಟ್ಟೆ ಈಟು. ಏನಂದರೆ ಮೇಲ್ಗಡೆ ಗಾಡಿ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ಆ ಥರ ಈಟು. ತೋಟದಲ್ಲಿ ಅಲ್ಲೇ ನಮ್ಮೂರ ಮಲ್ಸನದಲ್ಲೇ ಬೇರೆ ತೋಟಗಳಲ್ಲಿ ಕೆಲಸ ಮಾಡುವಾಗಾರೆ 2 ಅವರೆಗೂ ನಾವು ಅದಕ್ಕೆ ನೀರು ಹಚ್ಚಿಗೆ ಅಷ್ಟು ಹೀಟ್ ಆಗುತ್ತೆ, ಕೂತ್ಕೊಳಕ್ಕಾಗಲ್ಲ, ನೀರು ಹಚ್ಕೊಳೋದು ಆ ಥರ ಕೆಲಸ ಮಾಡ್ತಾಯಿದ್ವಿ. ಅವ್ರಿಗೆ ಕಂಪ್ಲೇಂಟ್ ಹೇಳಿದ್ವಿ ಶೋರೂಮ್ನವ್ರಿಗೆ, ಸರ್ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ, ನಮಗೇನೋ ಒಂದು ಸೊಲ್ಯೂಷನ್ ಕೊಡಿ, ನೀವು ಈ ಥರ ಆಗ್ತಾಯಿದೆ ಅಂತೇಳಿ. ಅವರು ಬಂದು ಅದೇನೋ ಹಿಂದೆಡೆ ಎಲ್ಲ ಕಟ್ ಮಾಡಿ ಗಾಳಿ ಆಡೋ ಥರ ಮಾಡೋಯಿದ್ರು. ಅದು ಏನೇ ಮಾಡಿದ್ರು ಪ್ರಾಬ್ಲಮ್ ಬರ್ದಿಲ್ಲ. ಓರಿಲ್ಲ ಹಾಕ್ತೀರಿ, ಓರಿಲ್ಲ ಇದನ್ನು ಮಾಡ್ತೀವಿ ಅಂತ ಓರಿಲ್ಲು ಹಾಕಿರು, ಏನೇನು ಹಾಕಿರೋದು ಒಳಗಡೆ 2-3 ಟೈಮು. ಏನೇ ಮಾಡಿ ಪ್ರಾಬ್ಲಮ್ ಮರಿತಿಲ್ಲ. ನಾವು 2-3 ತಿಂಗಳಿಂದ ಅವ್ರಿಗೆ ತಿರ್ಗಾ ಮತ್ತೆ ಇದೇ ಆಗ್ತಾಯಿದೆ ಅಂತ ಹೇಳ್ದು. ಸರ್ವಿಸ್ ಪ್ರಾಬ್ಲಮ್ ಸರ್, ಸರ್ವಿಸ್ ಪ್ರಾಬ್ಲಮ್ ಅಂತೇಳಿ ನಮ್ಮ ಮೇಲೆ ಆಗ್ತಿದ್ದಾರೆ ಹೊರತು ಅವ್ರೇನು ರೆಸ್ಪಾನ್ಸೇ ತಗೊಂತಿಲ್ಲ. ನಮ್ಮದೇನು 23 ಮಿಷಿನ್ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಏನು ಹೇಳ್ತಾಯಿಲ್ಲ. ನಿಮ್ಮದೇ ಪ್ರಾಬ್ಲಮ್ಮು, ಸರ್ವಿಸ್ ಮಾಡ್ತಾಯಿಲ್ಲ, ಕ್ಲೀನಾಗಿ ಮೇಂಟೆನೆನ್ಸ್ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಮೇಂಟೆನೆನ್ಸ್ ಅದನ್ನು 250 ಗಂಟೆ ನಮಗೆ ಗಾಡಿ ಕೊಡಬೇಕಾದ್ರೆ 500 ಗಂಟೆಗೆ ಒಂದ್ಸಲ ಸರ್ವಿಸ್ ಅಂತ ಹೇಳಿದರು. ಈ ಪ್ರಾಬ್ಲಮ್ ಆಗ್ತಾಯಿದೆ ಅಂದಮೇಲೆ 250 ಗಂಟೆ ಸರ್ವಿಸ್ ಮಾಡ್ತೀನಿ ಅಂತಾರೆ. 250 ಗಂಟೆ ಸರ್ 15-20 ಸಾವಿರ ಖರ್ಚು ಬರುತ್ತೆ. 250 ಗಂಟೆ ಸರ್ವಿಸ್ ಮಾಡ್ತೀನಿ ಅಂತ ಇವಾಗ ಹೇಳ್ತಾರೆ. ಗಾಡಿ ಕೊಡಬೇಕಾದ್ರೆ ನಮಗೆ 500 ಗಂಟೆ ಸರ್ವಿಸ್ ಅಂತ ಈಗ 250 ಗಂಟೆಗೆ ಎಲ್ಲಿಂದ ಖರ್ಚು ಮಾಡ್ತಾರೆ? ಗಾಡಿ ಕಂತೆ ಕಟ್ಟೋಣ, ಇವು 45 ಸಾವಿರ, ಇಲ್ಲ ಡ್ರೈವರ್ಗಳಿಗೆ ಸಂಬಳ ಕೊಡೋಣ, ಗಾಡಿಗೆ ಸರ್ವಿಸ್ಗೆ ತಿಂಗಳಿಗೆ ಒಂದು ಸಲ ಬಂದು 25 ಸಾವಿರ, ಇವ್ರು 20 ಸಾವಿರ ಸಂಬಳ ಹಾಕೋಣ ನಾವಿಗೆ ಸರ್ವಿಸಿಗೆ. ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ಅದಕ್ಕೆ ಬಂದು ಶೋರೂಮ್ ಹತ್ರ ಹಾಕೊಂಡು ಇದಕ್ಕೆ ಒಂದು ಪರಿಹಾರ ಕೊಡಿ, ನಮಗೆ 23 ತಗೊಂಡು 33 ಮಿಷಿನ್ ಕೊಡಿ ಅಂತ ಕೇಳ್ತಾ ಇದ್ದೀವಿ ನಾವು. ಅವರು ಆಗೋದಿಲ್ಲ ಸರ್ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಮಗೇನೋ ಒಂದು ಅವಕಾಶ ಕೊಡಿ, ನಮಗೆ ಗಾಡಿ ಬೇಕು ಅಂತ ಕೇಳ್ತಾ ಇದ್ದೀವಿ. ನಮಗೆ ಇಲ್ಲ ಸರ್, ಬೇರೆ ಕಡೆ 23 ಮಿಷಿನ್ ಬರ್ತಿದ್ದಾರೆ. ಅವರು ಈಗೆಲ್ಲ ಕಾಲ್ ಮಾಡಿದ್ದಾರೆ, ಗ್ರೂಪ್ಗೆ ಹಾಕಿದ್ದು ಕಾಲ್ ಮಾಡಿದ್ರು ಬರ್ತಾ ಇದ್ದಾರೆ. ಅವರು ಗಾಡಿಗಳು ಎತ್ಕೊಂಡು ಓನರ್ಗಳೆಲ್ಲ ಬರ್ತಿದ್ದಾರೆ. ಅವ್ರಿಗೂ ಇದೇ ಪ್ರಾಬ್ಲಮ್, 23 ಮಿಷಿನು. ಈಗ ಒಂದು ನಮಗೆ ಕಾಂಟ್ಯಾಕ್ಟ್ ಆಗಿರೋ 3-4 ಗಾಡಿಗೂ ಇದೇ ಪ್ರಾಬ್ಲಮ್, ಈಟಿಂಗ್ ಪ್ರಾಬ್ಲಮ್. ಅದಕ್ಕೆ ಸರ್ ಗುಬ್ಬಿ ತಾಲೂಕಲ್ಲಿ ನಮಗೆ ಕಾಂಟ್ಯಾಕ್ಟ್ ಆಗಿರೋದು 3-4 ಜನ ಕಾಂಟ್ಯಾಕ್ಟು ಇದ್ದಾರೆ. ಇನ್ನು ಮಿಕ್ನವ್ರು ಕಾಂಟ್ಯಾಕ್ಟ್ ಇಲ್ಲ. ಅವ್ರಿಗೆ ಇದೇ ಪ್ರಾಬ್ಲಮ್ ಅಂತೆ. ಈಗ ಫೋನ್ ಮಾಡಿದ್ದಾರೆ, ಬರ್ತಾ ಇದ್ದೀವಿ ಸರ್, ನಮ್ಗೆ ಇದೇ ಪ್ರಾಬ್ಲಮ್, ನಾವು ಶೋರೂಮ್ಗೆ ಹೇಳಿ ಸಾಕಾಗಿದೆ, ರೆಸ್ಪಾನ್ಸ್ ಕೊಟ್ಟಿಲ್ಲ, ನಾವು ಬರ್ತಾ ಇದ್ದೀವಿ ಸರ್ ಅಂತ. ಸರಿ ಬರ್ರಪ್ಪ, ಇಲ್ಲೇ ನಾವೊಂದು ಡಿಸಿಷನ್ ತಗೋಣ ಅಂತ ಹೇಳಿದ್ದೀವಿ ಸರ್. ನಾವು ಮಿಷಿನಲ್ಲಿ ಸಣ್ಣ ಸಮಸ್ಯೆ ಇದೆ, ಇಂಜಿನ್ ಓವರ್ಡಿಂಗ್ ಸಮಸ್ಯೆ ಇದೆ. ವಾರಂಟಿ ಪೀರಿಯಡಲ್ಲಿ ನಾವು ಸಪೋರ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಬಟ್ ಅವರು ರೆಗ್ಯುಲರ್ ಮೇಂಟೆನೆನ್ಸ್ ಸರ್ವಿಸಸ್ನ ಸ್ಕಿಪ್ ಮಾಡಿದ್ದಾರೆ.
ಅಂದರೆ 6 ಸರ್ವಿಸ್ ಮಾಡಬೇಕಾಯ್ತು, ಬರೀ 2 ಮಾಡಿದ್ದಾರೆ, ಇನ್ನು 4 ಸ್ಕಿಪ್ ಆಗಿದೆ. ಅದರಿಂದ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ. ಆದರೆ ಮೇಲಧಿಕಾರಿಗಳ ಹತ್ರ ಮಾತಾಡ್ತಾ ಇದ್ದೀವಿ, ನಾವು ಕಸ್ಟಮರ್ಗೆ ಏನು ಸಪೋರ್ಟ್ ಮಾಡ್ಬೋದು ಅಂತ ಸ್ವಲ್ಪ ಟೈಮ್ ಕೇಳ್ತಾ ಇದ್ದೀವಿ. ಅವ್ರು ಇಲ್ಲ ಇವಾಗಲೇ ಆಗಬೇಕು ಅಂತ ಇದ್ದಾರೆ, ಅದಕ್ಕೆ ಇಷ್ಟು ಸಮಸ್ಯೆ. ಅವ್ರು ಕೇಳ್ತಿರೋದು ಇದೇ ಮಾಡಲ್ ಕೊಡಿ ಅಂತ ಕೇಳ್ತಿರೋದು, ಈ ಮಾಡಲ್ ಅಲ್ಲ ಬೇರೆ ಮಾಡಲ್ ಕೇಳ್ತಿರೋದು. ಸೊ ಹಾಗಾಗಿ ಆ ಆಪ್ಷನ್ ನಮ್ಮಲ್ಲಿ ಇಲ್ಲ. ಆಲ್ರೆಡಿ ಸೇಲ್ ಮಾಡ್ತಾ ಇದ್ದೀವಿ ಇದನ್ನು, ಆ ಥರ ಏನಿಲ್ಲ. ಮಿಷಿನ್ ಅಂದಮೇಲೆ ಎಲ್ಲ ಅವ್ರ ಹತ್ರ 2 ಮಿಷಿನ್ ಇದೆ, ಇನ್ನೊಂದು ಮಿಷಿನು ಅದರಲ್ಲೂ ಸಮಸ್ಯೆ ಬರುತ್ತೆ, ಅದನ್ನು ಸಾಲ್ವ್ ಮಾಡಿಕೊಟ್ಟಿದ್ದೀವಿ. ಇರೋದೇ ಸರ್ವಿಸ್ ಅವರು ಸಪೋರ್ಟ್ ಮಾಡೋದಕ್ಕೆ. 100ರಲ್ಲಿ 1-2 ಗಾಡಿ ಸಮಸ್ಯೆ ಬರುತ್ತೆ, ರೆಡಿ ಮಾಡಿಕೊಡ್ತಾ ಇದ್ದೀವಿ ಸರ್. ರೆಸ್ಪಾನ್ಸ್ ಸಿಗದೇನೆ ಅವರು ನಾವು ಫಸ್ಟ್ ಹೋಗಿ ರೆಡಿ ಮಾಡಿದ್ಮೇಲೂ 430 ಗಂಟೆ ರನ್ ಮಾಡಿದ್ದಾರೆ ಮಿಷಿನ್ನ. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ಒಂದು ಬ್ರ್ಯಾಂಡ್ ಕಂಪ್ನಿ ಈ ರೀತಿ ರೈತರಿಗೆ ಮೋಸ ಮಾಡೋ ಅನ್ನೋರ ಥರನೇ ವರ್ತನೆ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಅಂದರೆ ಈಗ ಅಲ್ಲಿ ಪಾರ್ಟ್ಸ್ ಆಗಿರ್ಬೋದು ಅಥವಾ ಸರ್ವಿಸ್ ಆಗಿರ್ಬೋದು, ಅವರು ತೆಗೆದುಕೊಳ್ಳುವಾಗ ಬಣ್ಣ ಬಣ್ಣದ ಮಾತೇ ಹೇಳೋದು, ಅದಾದಮೇಲೆ ಒಂದು ರೀತಿ ಟಿಶ್ಯೂ ಪೇಪರ್ ಥರ ಟ್ರೀಟ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇದೆ. ಈಗ ಏನು ಸೊಲ್ಯೂಷನ್ ಅಂತ ನೆಕ್ಸ್ಟು? ಪ್ರಭು, ಖಂಡಿತವಾಗ್ಲೂ ಕೂಡ ಪ್ರತಿಷ್ಠಿತ ಕಂಪನಿಯ ಒಂದು ಟಾಟಾ ಹಿಟಾಚಿ ಮಿನಿ ಹಿಟಾಚಿ ಏನಿದೆ, ಇದರಿಂದ ರೈತ ಈಗ ಸಂಕಷ್ಟಕ್ಕೆ ಸಿಲುಕಿರುವ ಒಂದು ಘಟನೆ. ತುಮಕೂರು ತಾಲೂಕಿನ ಮಲ್ಸಂದ್ರದ ರೈತನಿಗೆ ಈ ಒಂದು ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಈಗಾಗಲೇ ಕೂಡ ಆ ಒಂದು ಮಿನಿ ಹಿಟಾಚಿಯನ್ನ ಟಾಟಾ ಕಂಪನಿ ಅಂದ್ರೆ ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದಲ್ಲಿ ಬರ್ತಕ್ಕಂಥ ಅಂತರಸ್ನಹಳ್ಳಿ ಏನಿದೆ, ಈ ಒಂದು ಬ್ರಿಡ್ಜ್ ಪಕ್ಕದಲ್ಲಿ ಇರ್ತಕ್ಕಂಥ ಶೋರೂಮ್ ಬಳಿ ತಗೊಂಡೋಗಿ ಸುಮಾರು 3-4 ದಿನಗಳಿಂದನೂ ಕೂಡ ಆತ ಅವ್ರಿಗೆ ಮನವೊಲಿಕೆ ಕೆಲಸವನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಏನು ಈ ಟಾಟಾ ಮಿನಿ ಹಿಟಾಚಿ 23 ಮಾಡಲ್ ಏನಿದೆ, ಈ ಒಂದು ಮಾಡಲ್ನ ಬಹುತೇಕ ಈ ಏನು ಮಿನಿ ಹಿಟಾಚಿಗಳು ಇದೇ ರೀತಿಯ ಒಂದು ಸಮಸ್ಯೆ ಕೂಡ ಆಗ್ತಾ ಇರೋದು ಅಂತ ಹೇಳಿ ಇಲ್ಲಿ ಇರ್ತಕ್ಕಂಥ ರೈತ ಹೇಳ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅತಿ ಹೆಚ್ಚಿನದಾಗಿ ಗುಬ್ಬಿಯಲ್ಲಿ ಈ ಒಂದು ಮಿನಿ ಟಾಟಾ ಹಿಟಾಚಿ ಅವರು ಸೇಲ್ ಆಗಿರ್ತಕ್ಕಂಥದ್ದು. ಅವರು ಬಂದಂತ ಸಂದರ್ಭದಲ್ಲಿ ಡೆಮೋ ಕೊಡುವಂತ ಸಂದರ್ಭದಲ್ಲಿ ತೋರಿಸುವಂತ ವೆಹಿಕಲ್ ಒಂದು, ಅದರಲ್ಲಿರ್ತಕ್ಕಂಥ ಅವರು ಡೆಲಿವರಿ ಕೊಡಬೇಕಾದಂತ ಸಂದರ್ಭದಲ್ಲಿ ಬರುವಂತ ವಾಹನಗಳೇ ಬೇರೆ ಆಗಿರ್ತಕ್ಕಂಥದ್ದು. ಜೊತೆಗೆ ಇದರಿಂದ ಸಾಕಷ್ಟು ರೀತಿಯ ಸಮಸ್ಯೆ ಕೂಡ ಆಗಿರ್ತಕ್ಕಂಥದ್ದು. ಸಿಬ್ಬಂದಿಯವರು ಈಗಾಗಲೇ ಕೂಡ 4-5 ಬಾರಿ ಹೋಗಿ ನೇರವಾಗಿ ರೈತರ ಜಮೀನಲ್ಲೇ ಕೂಡ ರಿಪೇರಿ ಮಾಡಿ ಬಂದಿರ್ತಕ್ಕಂಥದ್ದು. ಆದ್ರೆ ರಿಪೇರಿಗೆ ರೋಸಕ್ಕಂತಹ ರೈತರು ಪ್ರತಿ ಬಾರಿಯೂ ಕೂಡ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಪದೇ ಪದೇ ತೊಂದರೆ ಕೊಡ್ತಾ ಇರ್ತಕ್ಕಂಥ ಇಂಜಿನ್ ಆಗ್ಬೋದು, ಜೊತೆಗೆ ಮಿಷನರಿಗಳಾಗ್ಬೋದು, ಅದರಲ್ಲಿ ಬಳಸುವಂತ ವಸ್ತುಗಳು ಅವೆಲ್ಲವೂ ಕೂಡ ಸಮಸ್ಯೆ ಆಗ್ತಿರೋದ್ರಿಂದ ರೋಸತ್ತಂತಹ ರೈತರು ನೇರವಾಗಿ ಈ ಒಂದು 23 ಮಾಡಲ್ ಹಿಟಾಚಿ 26 ಲಕ್ಷಕ್ಕೆ ಖರೀದಿ ಮಾಡಿದೀವಿ, ಇದನ್ನ ನೀವು ನಿಮ್ಮ ಕಂಪ್ನಿಗೆ ವಾಪಸ್ ತಗೊಂಡ್ಬಿಟ್ಟು ನಮ್ಗೆ ಇನ್ನೂ ಇದರ ಒಂದು ಗುಣಮಟ್ಟದ ಅಂದ್ರೆ 33 ಮಾಡಲ್ ಅನ್ನ ಕೊಡಿ ಅನ್ನೋ ಒಂದು ಬೇಡಿಕೆಯನ್ನು ಕೂಡ ರೈತರು ಇಟ್ಟಿರ್ತಕ್ಕಂಥದ್ದು. ಆದ್ರೆ ಅಲ್ಲಿರ್ತಕ್ಕಂಥ ಹಿಟಾಚಿ ಕಂಪ್ನಿ ಮಿನಿ ಹಿಟಾಚಿ ಕಂಪ್ನಿ ಓನರು ಜೊತೆಗೆ ಆ ಸ್ಟಾಫು ಇಲ್ಲ, ನಮ್ಮಲ್ಲಿ ಆ ರೀತಿಯಾದಂತ ಒಂದು ಅವಕಾಶ ಇಲ್ಲ, ನಾವು ಕೊಡಕ್ ಆಗಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರ್ತಕ್ಕಂಥ. ಆದ್ರೆ ಮತ್ತೆ ಅದನ್ನ ಮಾರಾಟ ಮಾಡಲು ಕೂಡ ಹೋದಂತ ಸಂದರ್ಭದಲ್ಲಿ ರೈತ ಯಾರು ಕೂಡ ಪರ್ಚೇಸ್ ಮಾಡ್ತಿಲ್ಲ. ಹಾಗಾಗಿ ರೈತ ನೇರವಾಗಿ ಈ ಒಂದು ಏನು ಶೋರೂಮ್ ಏನಿದೆ ಆ ಶೋರೂಮ್ ಮುಂದಗಡೆ ಶಾಮಿಯಾನ ಹಾಕೋದ್ರ ಮುಖಾಂತರ ಬ್ಯಾನರ್ ಅಲ್ಲಿ ಪ್ರತಿಭಟನೆ ಮಾಡ್ತಾ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಸಿಬ್ಬಂದಿಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಸರಿಯಾಗಿ ಮೇಂಟೆನೆನ್ಸ್ ಮಾಡಿಲ್ಲ ಅನ್ನೋ ಮಾತನ್ನು ಕೂಡ ಸಿಬ್ಬಂದಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಅದೇ ಮಾತನ್ನು ಕೂಡ ರೈತರು ಕೂಡ ಹೇಳ್ತಿರ್ತಕ್ಕಂಥದ್ದು. 500 ಕಿಲೋಮೀಟರ್ಗೆ 500 ಗಂಟೆ ಓಡಿದ ನಂತರ ಸರ್ವಿಸ್ ಮಾಡಿಸ್ಬೇಕು ಅಂತ ನಮ್ಗೆ ಗಾಡಿ ಪರ್ಚೇಸ್ ಮಾಡ್ಬೇಕಾದ್ರೆ ಹೇಳಿದ್ರು. ಆದ್ರೆ ಕೇವಲ ಈಗ ಬಂದು ಕೇಳಿದಂತ ಸಂದರ್ಭದಲ್ಲಿ 250 ಗಂಟೆಗೆ ಸರ್ವಿಸ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ರು. ಅಂದ್ರೆ ಅವ್ರ ತಪ್ಪನ್ನ ಒಪ್ಕೊಳಕ್ ಅವ್ರು ರೆಡಿ ಇಲ್ಲ. ಹಾಗಾಗಿ ನನ್ಗಾಗಿರ್ತಕ್ಕಂಥ ಸುಮಾರು ಸಾಕಷ್ಟು ಜನ ರೈತರಿಗಾಗಿದೆ. ಯಾರು ಕೂಡ ಈ ಒಂದು ಟಾಟಾ ಮಿನಿ ಹಿಟಾಚಿ ತಗೊಂಡು ಮೋಸ ಹೋಗೋದ್ ಬೇಡ. ಈಗಾಗಲೇ ಕೂಡ ಸಾಲ ಸೋಲ ಮಾಡಿ ನಾನು ಈ ಒಂದು ಮಿನಿ ಹಿಟಾಚಿನ ತಂದಿದ್ದೀನಿ. ಹಾಗಾಗಿ ನನಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗೋವರೆಗೂ ಕೂಡ ನಾನು ಇಲ್ಲಿಂದ ಪ್ರತಿಭಟನೆಯನ್ನ ಬಿಡೋದಿಲ್ಲ. ಈ ಸಂಬಂಧಪಟ್ಟಂತ ಅಂದ್ರೆ ಮೇಲೆ ಕಂಪ್ನಿ ಮುಖ್ಯಸ್ಥರು ಇಲ್ಲಿ ಬರಬೇಕು, ಮ್ಯಾನೇಜರ್ ಆಗ್ಬೋದು, ಜೊತೆ ಕಂಪ್ನಿ ಸಿಇಒ ಆಗ್ಬೋದು, ಇದನ್ನ ಗಮನ ಹರಿಸಿ ಈ ರೀತಿಯಾದಂತ ಆಗ್ತಿರ್ತಕ್ಕಂಥ ಮಿನಿ ಹಿಟಾಚಿಯಿಂದ ಆಗ್ತಿರ್ತಕ್ಕಂಥ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ರೈತ ಮಾಡ್ತಾ ಪ್ರತಿಭಟನೆಗೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.